ಇದು ವೆಡ್ನೆಸ್ಡೇ ಮಿನಿ ವ್ಲಾಗ್. ನಾನು ಸ್ವಲ್ಪ ಮಾರ್ಟ್ಗೆ ಹೋಗಬೇಕಾಗಿತ್ತು, ಏನೇನೋ ತೊಗೊಂಬರ್ಬೇಕಾಗಿತ್ತು. ಹಾಗಾಗಿ ಇನ್ನು ಹಬ್ಬಕ್ಕೆ ಬೇರೆ ಹೋಗಬೇಕಾಗಿತ್ತು. ಇನ್ನು ಹಬ್ಬದಿಂದ ಬಂದಂತೂ ನಾನು ತೊಗೊಬರೋದಕ್ಕಾಗಲ್ಲ ಅಂತ ಹೇಳಿ ಬೆಳಗ್ಗೆನೇ ಅದಕ್ಕೆ ನಾನಿಬ್ಬರು ಬಂದಿದ್ವಿ. ಎಲ್ಲ ತೊಗೊಂಡು ಹೊಟ್ಬಿಡೋಣ, ಹಬ್ಬದಿಂದ ಬಂದು ಸುಸ್ತಾಗಿರುತ್ತೆ, ಇನ್ನು ಹೋಗಿ ನಾವು ತೊಗೊಬರೋದಕ್ಕಾಗಲ್ಲ ಅಂತ. ಪ್ರೀತು ಬೇರೆ ಏನೇನೋ ಹೇಳಿತ್ತು ತೊಗೊಂಬರೋದಕ್ಕೆ. ಹಾಗಾಗಿ ನಾನು ಅದಕ್ಕೆ ಹೋಗಿದ್ವಿ. ಎಲ್ಲ ತೊಗೊಂಡು ಬಂದು ಇಟ್ಟಿದ್ದಾದಮೇಲೆ ಹಬ್ಬಕ್ಕೆ ಹೋಗೋಕ್ಕೆ ಅಣ್ಣ ಕಾಲ್ ಮಾಡಿದ್ರು, ಬೇಗ ರೆಡಿಯಾಗ್ರಿ ಬರ್ತೀನಿ, 12:30 ಅಷ್ಟರಲ್ಲೆಲ್ಲ ರೆಡಿಯಾಗಿರ್ತೀನಿ, ನಾನು ಬರ್ತೀನಿ ಅಂತ ಹೇಳಿದರು. ನಾವು ಬೇಗನೆ ಎಲ್ಲ ತೊಗೊಬಂದು ಇಟ್ಟಾದಮೇಲೆ ಬೇಗ ರೆಡಿ ಆದ್ವಿ. ಪಕ್ಕದೂರಲ್ಲಿ ಹಬ್ಬ ಇದ್ದಿದ್ದು, ಎಲ್ಲ ರಿಲೇಟಿವ್ಸೇ ಇದ್ದಿದ್ದು. ಮಳೆ ಬೇರೆ ಬರುತ್ತಲ್ಲ, ಬೇಗನೆ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ. ಆದರೆ ಹೊರಗಡೆ ಎಲ್ಲಾದರೂ ಹೋಗ್ಬೇಕಾದ್ರೆ ದೇವ್ರ ಮನೆಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಹೋದರೆ ಒಂಥರ ನೆಮ್ಮದಿ ಅಲ್ವಾ. ಹಾಗಾಗಿ ದೇವ್ರ ಮನೆಗೆ ಹೋಗಿ ನಮಸ್ಕಾರ ಮಾಡಿಕೊಂಡು ಅದಕ್ಕೆ ನಾನು ರೆಡಿ ಆಗಿಬಿಟ್ಟು ಬಂದ್ವಿ. ಅಷ್ಟರಲ್ಲಿ ಅಣ್ಣನೂ ಬಂದರು. ಇಲ್ಲಿ ಹಬ್ಬಕ್ಕೆ ಹೋಗಬೇಕಾಗಿತ್ತು. ಹಾಗೆ ನನ್ನ ಫ್ರೆಂಡ್ಸ್ ಎಲ್ಲ ನಮ್ಮ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ನಾವು ಮೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಹಬ್ಬಕ್ಕೆ ಎಲ್ಲರಿಗೂ ಹೇಳಿದರು, ಎಲ್ಲರೂ ಬರ್ತೀನಿ ಅಂತ ಹೇಳಿದರು. ನೋಡೋಣ ಯಾರ್ಯಾರು ಬರ್ತಾರೋ, ಮೀಟ್ ಮಾಡ್ಬೋದು. ತುಂಬ ವರ್ಷಗಳಾದಮೇಲೆ ಸ್ಕೂಲ್ ಫ್ರೆಂಡ್ಸ್ ಮೀಟ್ ಮಾಡೋದಂದ್ರೆ ಏನೋ ಒಂಥರ ಖುಷಿ ಇರುತ್ತಲ್ಲ. ಹಾಗಾಗಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಇಲ್ಲಿ ನಮ್ಮ ಅಕ್ಕರ ಮನೆಗೆ ಬಂದ್ವಿ. ಇಲ್ಲಿ ಬಂದು ಅಂದರೆ ಮಲ್ಲಿಗೆ ಹೂವಿನ ಆರತಿ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಮಳೆ ಬರುತ್ತೆ ಅಂತ ಆರತಿಗಳೆಲ್ಲ ಬೇಗನೆ ಮುಗಿದ್ಬಿಟ್ಟಿತ್ತು. ನಾವು ಹೋಗೋಷ್ಟೆಲ್ಲ ಆರತಿ ಎಲ್ಲ ತೊಗೊಂಡು ಹೋಗೋಕ್ಕೆಲ್ಲ ರೆಡಿ ಮಾಡ್ಕೊಂಡು ನಿಂತಿದ್ರು. ಪೂಜೆನೂ ಎಲ್ಲ ಮುಗಿತಾ ಇತ್ತು. ಬೇಗನೆ ಊಟಕ್ಕೆ ಹಾಕಬೇಕು, ಇನ್ನು ಮಳೆ ಬಂದರೆ ಆಗಲ್ವಲ್ಲ, ಎಲ್ಲ ವೇಸ್ಟ್ ಆಗೋಗುತ್ತೆ ಅಂತ. 20 ವರ್ಷ ಆದಮೇಲೆ ಹಬ್ಬ ಮಾಡ್ತಾಯಿದ್ದಿದ್ದು, ಊರ ಹಬ್ಬ ಸ್ವಲ್ಪ ಎಲ್ಲ ಗ್ರ್ಯಾಂಡಾಗೆ ಮಾಡ್ತಾಯಿದ್ರಲ್ಲ, ಎಲ್ಲ ವೇಸ್ಟ್ ಆಗೋದು ಬೇಡ ಅಂತ ಹೇಳಿ ಸ್ವಲ್ಪ ಬೇಗನೆ ಆರತಿಗಳೆಲ್ಲ ರೆಡಿ ಮಾಡ್ಕೊಂಡು ನಾವು ಹಿಂದಿನ ದಿನ ಬರಬೇಕು ಅಂತ ಅಂದ್ಕೊಂಡಿದ್ವಿ. ಫುಲ್ ಡೇ ಮಳೆ ಇತ್ತು, ಅದಕ್ಕೋಸ್ಕರ ನಾವು ಬರೋದಕ್ಕಾಗಿಲ್ಲ. 20 ವರ್ಷದ ನಂತರ ಮಾಡ್ತಾ ಇರೋ ಊರಬ್ಬ ಸ್ವಲ್ಪ ಎಲ್ಲ ಗ್ರ್ಯಾಂಡಾಗೆ ಮಾಡಿದರು. ಆದರೆ ನಾವು ಹೋಗಿದ್ದು ಸ್ವಲ್ಪ ಲೇಟ್ ಆಯಿತು. ತುಂಬ ಚೆನ್ನಾಗಿತ್ತು ಹಬ್ಬ ಅಂತೂ. ಬಾಯಿ ಬೀಗ ಎಲ್ಲ ಚುಚ್ಚಿಸಿ ತುಂಬ ಚೆನ್ನಾಗಿ ಮಾಡಿದರು. ನಾನು ನನ್ನ ಫ್ರೆಂಡ್ಸ್ಗಳನ್ನೆಲ್ಲ ಮೀಟ್ ಮಾಡಿದ್ದು ಒಂಥರ ಖುಷಿ ಆಗ್ತಾಯಿತ್ತು. ಏನೋ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಒಂದತ್ರ ಏನೋ ಊಟ ಮಾಡ್ಬೋದು, ಪದೇ ಎಲ್ಲರ ಮನೇಲೂ ಊಟ ಮಾಡೋದಕ್ಕಾಗಲ್ವಲ್ಲ ಅಂತ ಹೇಳಿ ಕುಂಕುಮ ತೊಗೊಂಡು ಬಂದ್ವಿ.